ಸಂತ್ರಸ್ತ ಮಹಿಳೆಯರು ಮುಂದೆ ಬರ್ತಾ ಇಲ್ಲ. ನಾವು ಅವರಿಗೆ ಧೈರ್ಯ ಕೊಡ್ತಾ ಇದ್ದೀವಿ. ಯಾರಾದರೂ ಧೈರ್ಯವಾಗಿ ಬಂದು ನೀವು ಹೇಳಿಕೆಗಳನ್ನ ಕೊಡ್ಬೋದು, ನಾವು ನಿಮಗೆ ರಕ್ಷಣೆ ಕೊಡ್ತೀವಿ, ಎಲ್ಲ ರೀತಿಯ ರಕ್ಷಣೆಯನ್ನು ಕೊಡ್ತೇವೆ ಅಂತೇಳಿ ಅವ್ರಿಗೆಲ್ಲ ಹೇಳ್ತಾ ಇದ್ದೀವಿ. ಯಾರ್ಯಾರನ್ನ ನಾವು ಈಗ ಐಡೆಂಟಿಫೈ ಮಾಡಿದ್ದೀವಿ, ನಮ್ಮಲ್ಲಿ ಅವರು SITನವರು ಆ ವಿಡಿಯೋಗಳಲ್ಲಿ ಇರ್ತಕ್ಕಂಥವ್ರನ್ನ ಐಡೆಂಟಿಫೈ ಏನು ಮಾಡಿದ್ದಾರೆ, ಅವರಿಗೆಲ್ಲ ನೀವು ಧೈರ್ಯವಾಗಿ ಬಂದು ನಮಗೆ ಹೇಳಿಕೆ ಕೊಡಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಇಲ್ಲಾಂದರೆ ಅವ್ರಿಗೆ ಭಯದ ವಾತಾವರಣ ಸೃಷ್ಟಿ ಮಾಡಿದರೆ ಅವ್ರು ಹೆಂಗೆ ಬಂದು ಹೇಳ್ತಾರೆ? ಆಗಿದೆ ಅನ್ಸುತ್ತಾ ಸರ್, ಭಯದ ವಾತಾವರಣ ಆಗಿದೆ ವಿಕ್ಟಿಮ್ಸ್ ನಂಬರ್ಸ್ ಎಷ್ಟು ಇದು ಗೊತ್ತಿಲ್ಲ ಇನ್ನು. ನೋಡಿ, ಸಾವಿರಾರು ವಿಡಿಯೋಗಳಿದೆ ಅಂತ ಹೇಳ್ತಿದ್ದಾರೆ. ಅದನ್ನು ನೋಡಿ ಅದರ ಐಡೆಂಟಿಫೈ ಮಾಡೋದೇ ಒಂದು ಎಕ್ಸರ್ಸೈಸ್ ಆಗುತ್ತೆ. ಸುಮ್ಮನೆ ಯಾರನ್ನೋ ರಾಂಗಾಗಿ ಯಾರನ್ನೋ ಒಬ್ಬರನ್ನ ಐಡೆಂಟಿಫೈ ಮಾಡಿಬಿಟ್ರೆ ತಪ್ಪಾಗುತ್ತೆ. ಅದಕ್ಕೋಸ್ಕರ ಭಾಳ ಎಚ್ಚರಿಕೆಯಿಂದ, ಬೇರೆ ಕೇಸ್ಗಳ ಥರ ಆಗಿದ್ದರೆ ಇದು ಬೇರೆ, ಏನೋ ಕಳ್ತನ ಮಾಡಿದ್ದಾರೆ, ಬೇರೆ ಏನೋ ಮರ್ಡರ್ ಮಾಡಿದ್ದಾರೆ, ಅಂಥ ಕೇಸ್ಗಳಲ್ಲಾದರೆ ಅವರು ಮಾಡ್ತಾರೆ, ಕ್ವಿಕ್ಕಾಗಿ ಏನು ಬೇಕೋ ಅದೆಲ್ಲ ಮಾಡ್ತಾರೆ ಕಾನೂನು ಪ್ರಕಾರ. ಆದರೆ ಇದು ಭಾಳ ಸೆನ್ಸಿಟಿವ್ ಇದೆ. ಒಬ್ಬರ ಜೀವನ, ಒಬ್ಬರ ಒಂದು ಕುಟುಂಬದ ಜೀವನ, ಇವೆಲ್ಲ ಇದರಲ್ಲಿ ಅಡಗಿದೆ. ಅದಕ್ಕೋಸ್ಕರ ನಾವು ಏನೇ ಮಾಡಿದರೂ ಭಾಳ ಎಚ್ಚರಿಕೆಯಿಂದ ಮಾಡಬೇಕು. ದೂರು ದಾಖಲಾಗಿದೆ. ಸಂತ್ರಸ್ತೆ ಬೇರೆ ಸರ್ ಅಥವಾ ಒಳೆ ನರಸೀಪುರದಲ್ಲಿ ಕೊಟ್ಟಿರೋದೇ ಅಲ್ಲಿ ದೂರು ಕೊಟ್ಟಿರೋದು? ಅದು ಇಲ್ಲ ಅದು ಗೊತ್ತಿಲ್ಲ ನನಗೆ. ಅಡ್ವೊಕೇಟ್ಗಳು ಪ್ರೆಸ್ ಮೀಟ್ ಮಾಡಿ ಹೇಳ್ತಾ ಇದ್ದಾರೆ, ಹಾಕಿರೋ ಸೆಕ್ಷನ್ಸ್ಗಳು ಸರಿ ಇಲ್ಲ, ಸ್ಟೇಷನ್ ಬೇಲ್ ಸಿಗುವಂತ ಹಾಕಿದ್ದಾರೆ, ಪೊಲೀಸರ ಕಾರ್ಯವೈಖರಿ ಸರಿ ಇಲ್ಲ. ಅದು ಟೆಕ್ನಿಕಲ್ ಮ್ಯಾಟ್ರಸಲ್ಲಿ ನಾನಾಗಲಿ ನೀವಾಗಲಿ ಎಕ್ಸ್ಪರ್ಟ್ಸ್ ಆಗಲ್ಲ. ಕಂಪ್ಲೇಂಟ್ ಏನು ಬಂದಿರುತ್ತೆ, ಆ ಕಂಪ್ಲೇಂಟಿನ ಆಧಾರದ ಮೇಲೆ ಸೆಕ್ಷನ್ಗಳಾಗ್ತಾರೆ. ಹಂಗಾಗಿ ಯಾವುದೋ ಸೆಕ್ಷನ್ ಸುಮ್ಮನೆ ಹಾಕ್ಬಿಟ್ರೆ ಆಗೋದಿಲ್ಲ. ಈಗ ಅವರು ಹಾಕಿರ್ತಕ್ಕಂಥ ಸೆಕ್ಷನ್ಸ್ಗಳು ಆ ಕಂಪ್ಲೇಂಟಿನ ಆಧಾರದ ಮೇಲೆ ಹಾಕಿರ್ತಾರೆ. ಈಗ ನಿನ್ನೆ ಬಂದಿರತಕ್ಕಂಥ ಮಹಿಳೆ ಕೊಟ್ಟಿರೋ ಸ್ಟೇಟ್ಮೆಂಟ್ಗಳು ಅಗೇನ್ ಅವುಗಳು ಬೇರೆ ಸೆಕ್ಷನ್ಸನ್ನು ಅಟ್ರ್ಯಾಕ್ಟ್ ಮಾಡುತ್ತವೆ. ಹಾಗಾಗಿ ನಾವು ಇಂಥದ್ದೇ ಸೆಕ್ಷನ್ ಹಾಕಬೇಕು, ಇದನ್ನೇ ಹಾಕಿಲ್ಲ ಅದನ್ನೇ ಹಾಕಿಲ್ಲ ಅಂತ ನಾವು ಕೇಳೋದಕ್ಕೆ ಆಗೋದಿಲ್ಲ. ಸರ್, ಮುಂದಿನ ದಿನಗಳಲ್ಲಿ ಇನ್ನೂ ಒಂದಷ್ಟು ಸಂತ್ರಸ್ತರು ಬರ್ತಾರೆ ಅನ್ನೋದು ಅನ್ಸುತ್ತೆ ಸರ್? ಬರ್ತಾರೆ ಅಂತ ಅನಿಸುತ್ತೆ ನಮಗೆ. ಬರ್ತಾರೆ ಅಂತ ಹೇಳಿಕೆಗಳು ಕೊಡ್ತಾರೆ, ಮುಂದೆ ಬಂದು ನಮಗೆ ಅವರು ಪ್ರೆಸೆಂಟ್ ಆಗ್ತಾರೆ, ಸ್ಟೇಟ್ಮೆಂಟ್ಗಳು ಕೊಡ್ತಾರೆ ಅಂಥೇಳಿ ನಾವು ಅಂದ್ಕೊಂಡಿದ್ದೇವೆ. ಯಾಕೆಂದರೆ ಬರ್ತಾ ಇದು ಕೇಸ್ ಕಾಂಪ್ಲಿಕೇಟು ಆಗುತ್ತೆ ಮತ್ತು ಭಾಳ ಒಂದು ರೀತಿಯಲ್ಲಿ ಹೆಚ್ಚು ಜನರನ್ನ ಇದರಲ್ಲಿ ಇನ್ವಾಲ್ವ್ ಆಗ್ತಾರೆ ಅಂತ ಅಂದ್ಕೊಳ್ತೀವಿ. ಆಗಿದೆ. ಅದೇ ಈಗ ಮ್ಯಾಜಿಸ್ಟ್ರೇಟ್ರ್ ಮುಂದೆನೇ ಮಾಡಿಸ್ತಾ ಇದ್ದೀವಿ. 164 ಮ್ಯಾಜಿಸ್ಟ್ರೇಟ್ ಮುಂದೆನೇ ಮಾಡ್ತಾರೆ. ಇವರು ಮಾಡ್ಕೊಳ್ಬೋದು, ಆದರೆ ಬೆಟರ್ ಇಟ್ ಈಸ್ ಇನ್ ಫ್ರಂಟ್ ಆಫ್ ದಿ ಮ್ಯಾಜಿಸ್ಟ್ರೇಟ್ ಅಂತೇಳಿ ನಿನ್ನೆಯಿಂದ ಎಲ್ಲ ನಡೀತಾ ಇದೆ. ನಾವು ಯಾರು ನೋಡಿ, ಅದಕ್ಕೆ ನಾನು ಹೇಳೋದು, ಪ್ರಭಾವ ಬೀರೋದಕ್ಕೆ ಆಗೋದಿಲ್ಲ, ಮಾಡಬಾರ್ದು, ಮಾಡೋದಿಲ್ಲ. ಅವರ ವಾಲಂಟಿಯರಾಗಿ ಬಂದು ಹೇಳೋದಕ್ಕೆ ನಾವು ಅವರಿಗೆ ಅವಕಾಶ ಮಾಡಿಕೊಡ್ತೀವಿ. ಧೈರ್ಯವಾಗಿರೋದಕ್ಕೆ ಅವರಿಗೆ ಎಲ್ಲ ರೀತಿ ಸೆಕ್ಯೂರಿಟಿ ಕೊಡ್ತೀವಿ.